ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೊಂದು ಸುಮ್ಮನೆ ಹಂಗೆ ಒಂದು ರ್ಯಾಂಡಮ್ ವಿಡಿಯೋ ಮಾಡ್ತಿರೋದು. ನಾನು ಫಸ್ಟ್ ಟೈಮ್ ಎಗ್ ರೈಸ್ ಮಾಡ್ತಿದ್ದೀನಿ. ಅದು ಹೆಂಗೆ ಮಾಡ್ತಿದ್ದೀನಿ ಅಂತ ನಿಮಗೂ ತೋರಿಸೋಣ ಅಂತ. ಆ್ಯಂಡ್ ಎಗ್ ರೈಸ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೂ ತೋರಿಸ್ತೀನಿ, ನೋಡ್ಕೊಳ್ಳಿ. ಓಕೆ, ಏನೇನು ಯೂಟ್ಯೂಬಲ್ಲಿ ನೋಡ್ಕೊಂಡು ಯೂಟ್ಯೂಬ್ಗೆ ಮಾಡ್ತಿದ್ದೀನಿ ನಾನು ವಿಡಿಯೋ. ಏನೋ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈರುಳ್ಳಿನ ಉದ್ದುದ್ದು ಕಟ್ ಮಾಡ್ಕೋಬೇಕಂತ ಟೇಸ್ಟ್ ಚೆನ್ನಾಗಿ ಬರುತ್ತಂತೆ ರೌಂಡಿಗಿಂತ ಉದ್ದುದ್ದು ಕಟ್ ಮಾಡ್ಕೊಂಡ್ರೆ. ಆ್ಯಂಡ್ ಕ್ಯಾಪ್ಸಿಕಮ್ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಉದ್ದುದಕ್ಕೆ ಕಟ್ ಮಾಡ್ಬೋದು ಅಥವಾ ಸಣ್ಣಕ್ಕೆ ಕೂಡ ಕಟ್ ಮಾಡ್ಬೋದು ಅಂತ ತೋರಿಸಿದ್ರು. ನಾನು ಉದ್ದುದಕ್ಕೆ ಕಟ್ ಮಾಡಿದ್ದೀನಿ, ಬೇಗ ಆಗುತ್ತೆ ಅಂತ. ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು ಆ್ಯಂಡ್ ಎಗ್ ರೈಸ್ ಮಸಾಲವನ್ನು ತೊಗೊಂಡು ಬಂದಿದ್ದೀನಿ. ಎಣ್ಣೆ ಬೇಕು ಅಡುಗೆಗೆ. ಆ್ಯಂಡ್ ಇದು ಏನಂದರೆ ಪೆಪ್ಪರ್ ಪೌಡ್ರ್ ನಾನೇ ಕುಟ್ಟಿ ಪುಡಿ ಮಾಡಿದ್ದೀನಿ. ಇದು ಕರಿಬೇವು. ಆ್ಯಂಡ್ ಎಗ್ ರೈಸ್ಗೆ ಏನು ಬೇಕು, ಮೇನ್ ಇಂಗ್ರೀಡಿಯೆಂಟ್ ಇಸ್ ಮೊಟ್ಟೆ ಆ್ಯಂಡ್ ಉಪ್ಪು. ಎಷ್ಟು ರುಚಿಗೆ ತಕ್ಕಷ್ಟು ಅಲ್ಲಿ ಹಾಕ್ತೀನಿ. ಇಲ್ಲಿ ನನಗೆ ಅಳತೆ ಮಾಡಿ ಇಡೋಕ್ಕೆ ಗೊತ್ತಿಲ್ಲ, ಅದಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ ಡಬ್ಬದಲ್ಲಿ. ಸೊ ಇಷ್ಟು ನಾನು ರೆಡಿ ಮಾಡ್ಕೊಂಡಿರೋವಂಥದ್ದು ಎಗ್ ರೈಸ್ ಮಾಡೋಕ್ಕೆ. ಮೊದಲನೇ ಬಾರಿಗೆ ನಾನು ಎಗ್ ರೈಸ್ ಪ್ರಿಪೇರ್ ಮಾಡ್ತಿರೋದು. ಅದರಲ್ಲೇನು ವಿಶೇಷ ಅದನ್ನೇನು ತೋರಿಸೋದು ಅಂದ್ಕೋಬೋದು. ಬಟ್ ನಾನೇನಾದರೂ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡುವಾಗ ಅದು ಸ್ವಲ್ಪ ಎಕ್ಸೈಟೆಡ್ ಆಗೇ ಇರುತ್ತೆ, ಹೆಂಗೆ ಬರುತ್ತೆ ಔಟ್ಪುಟ್ ಅಂತ. ಸೊ ಅದನ್ನು ನಿಮ್ಮ ಹತ್ರನೂ ಶೇರ್ ಮಾಡುವಂಥ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಏನು ಮಾಡಬೇಕು, ಮೇನ್ ಥಿಂಗ್ ಗ್ಯಾಸ್ ಅಂಟಿಸ್ಬೇಕು. ನಮ್ಗೆ ಗೊತ್ತು ಅಂತ ಹೇಳ್ಬಿಡಿ. ಓಕೆ, ಫಸ್ಟ್ ಬಾಣಲೆ ಇಡಬೇಕು. ಆ್ಯಂಡ್ ಆಯಿಲ್ ಹಾಕಬೇಕು. ಎಣ್ಣೆ ಎಷ್ಟಂತ ಅದು ಎಷ್ಟು ಟೇಬಲ್ ಸ್ಪೂನು ಅಷ್ಟು ಟೇಬಲ್ ಸ್ಪೂನ್ ಎಲ್ಲ ಇಡ್ತಿಲ್ಲ, ಅದೆಲ್ಲ ಮೆಷರ್ಮೆಂಟ್ ಎಲ್ಲ ಗೊತ್ತಿಲ್ಲ. ಸುಮ್ಮನೆ ಕಣ್ಣಲ್ಲೇ ಮೆಷರ್ಮೆಂಟ್ ಮಾಡಿ ಹಾಕ್ತಿರ್ತೀನಿ. ಇಲ್ಲಿ ಬನ್ನಿ ತೋರಿಸಿ ನೋಡಿ, ಇಷ್ಟು ಎಣ್ಣೆ ಹಾಕೊಂತಿದ್ದೀನಿ. ಸುಮ್ಮನೆ ಅಂದಾಜ್ ಮೇಲೆ, ನನಗೆ ಗೊತ್ತಿಲ್ಲ. ಸಾಕಾಗುತ್ತೆ ಸಾಕಾಗಲ್ಲ ಗೊತ್ತಿಲ್ಲ. ಎಣ್ಣೆ ಹಾಕಬೇಕು. ಸೆಕೆಂಡ್ ಇದು ಬೆಳ್ಳುಳ್ಳಿ ಹಾಕಬೇಕು. ಎಣ್ಣೆನೇ ಕಾದಿಲ್ಲ ಅನಿಸುತ್ತೆ, ಸಾರಿ. ಎಣ್ಣೆ ಕಾಯೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು. ಎಣ್ಣೆ ಕಾಯೋ ತನಕ ನಮ್ಮ ಮಗಳು ನೋಡ್ಕೊಳ್ಳಿ ಏನು ಮಾಡ್ತಿದ್ದಾಳೆ ಅಂತ. ಕ್ಯಾರೆಟ್ ಕೊಟ್ಟಿದ್ದೀನಿ. ಏನಕ್ಕೆ ಅಂದರೆ ಆಟ ಆಡೋಕ್ಕೆ, ಇನ್ನೇನರಲ್ಲಿ ಕೊಡಲ್ಲ ನಾನು. ಆಟ ಸಾಮಾನು ಎಷ್ಟಿದ್ರು ಅದು ಆಟನೇ ಆಡಲ್ಲ. ಕಿಚನ್ ಐಟಮ್ಸೇ ಬೇಕಂತ. ಈ ಪಾತ್ರೆ ಸ್ಟ್ಯಾಂಡು ಬಿಡ್ರೆ ಗ್ಯಾಸ್ ಸ್ಟವ್ ಎಲ್ಲ ಕೇಳ್ತಾರೆ ಆಟ ಆಡೋಕ್ಕೆ, ಎಲ್ಲ ಕೊಡೋಕ್ಕಾಗಲ್ಲ. ಸೊ ಎಣ್ಣೆ ಕಾಯ್ತು ಚಿಟಪಟ ಅಂತ ಸೌಂಡ್ ಬರ್ತಿದೆ. ಆ ಟೈಮಲ್ಲಿ ಏನು ಮಾಡಬೇಕು, ಬೆಳ್ಳುಳ್ಳಿ ಹಾಕ್ಬೇಕಂತೆ. ಅದನ್ನು ಹಚ್ಚಿರೋದು ಜಾಸ್ತಿ ಎಲ್ಲ ಓಡೋಗ್ಬಿಡಿ. ನಂತರ ಇಲ್ಲಿಂದ ಅಲ್ಲಿಂದಂಗೆ ಓಡೋಗ್ತೀನಿ ಒಗ್ಗರಣೆ ಹಾಕುವಾಗ. ಯಾರು ಈ ಥರ ಮಾಡ್ತಾರೆ ಕಮೆಂಟ್ ಮಾಡಿ. ಈರುಳ್ಳಿ ಹಾಕಬೇಕು. ದಟ್ ಈಸ್ ಅ ಮೇಜರ್ ಟಾಸ್ಕ್. ಮೊದಲೇ ಆಯಿಲ್ ಅಂದರೆ ಭಯ, ನಿಮಗೆ ಅಲ್ಲೂ ಭಯ ಇದೆಯೇನೋ ಗೊತ್ತಿಲ್ಲ. ನೆಕ್ಸ್ಟ್ ಏನು ಹಾಕ್ಬೇಕಂದ್ರೆ ಕ್ಯಾಪ್ಸಿಕಮ್ ಹಾಕಬೇಕು. ಕ್ಯಾಪ್ಸಿಕಮ್ ಹಾಕಬೇಕು. ನಂತರ ಕರಿಬೇವು ಹಾಕಬೇಕು. ಕರಿಬೇವು ಹಾಕಿದ್ದೀನಿ. ಇವಾಗ ಫ್ರೈ ಮಾಡುವ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಿ. ಇದು ತುಂಬ ಜಾಸ್ತಿ ಗೋಲ್ಡನ್ ಕಲರು ಬ್ರೌನ್ ಕಲರ್ ಎಲ್ಲ ಆಗೋ ಥರ ಏನು ಫ್ರೈ ಮಾಡೋಂಗಿಲ್ಲ. ಸ್ವಲ್ಪ ರೋಸ್ಟ್ ಆದರೆ ಸಾಕು. ಅದರಲ್ಲಿ ತೋರಿಸೋ ಪ್ರಕಾರ ಹೇಳ್ತಿದ್ದೀನಿ. ನಾನೇನು ದೊಡ್ಡ ಅಡುಗೆ ಎಲ್ಲ ಹೇಳ್ಕೊಡೋ ಅಷ್ಟು ಏನು ನನಗೆ ಬರಲ್ಲ. ಏನು ಹಾಕ್ಬೇಕಂದ್ರೆ ಫ್ರೈ ಮಾಡಿದ್ರೆ ಇವಾಗ ಏನಿದು ಎಗ್ನೆಲ್ಲ ಅದಕ್ಕೆ ಹಾಕ್ಬೇಕು. ಸ್ವಲ್ಪ ದೂರ ನಿಂತ್ಕೊಳ್ಳೋಕ್ಕೆ ಯಾರು ಬಿಟ್ಟರೆ ಕಷ್ಟ. ಈ ಥರ ಎಗ್ನ ಫುಲ್ಲು ಅದಕ್ಕೆ ಹಾಕಬೇಕು. ನಾನು 6 ಮೊಟ್ಟೆ ಯೂಸ್ ಮಾಡಿದ್ದೆ ನಾವಿಬ್ಬರಿಗೋಸ್ಕರ. ಇದರಲ್ಲೇ ಇರೋದು. ಜಾಸ್ತಿ ಜನ ಇದ್ದರೆ ಎಷ್ಟು ಹಾಕಬೇಕು ನನಗೆ ಗೆಸ್ ಮಾಡಿ ಹೇಳ್ಬಲ್ಲೆ. ಗೆಸ್ ಎಲ್ಲ ನೀವು ತಗೊಳ್ಳಲ್ಲ ಅದು. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಿಲ್ಲ ಅಂದರೆ ಒಂದೇ ಕಡೆ ಸ್ಟಿಕ್ ಆನ್ ಆಗ್ಬಿಟ್ಟು ಕಚ್ಕೊಂಡ್ಬಿಡುತ್ತೆ ಅಡಿಗೆ. ಈ ಥರ ಫ್ರೈ ಮಾಡ್ತಾ ಇರಬೇಕು. ಇದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೈ ಆಗೋದಕ್ಕೆ. ಲೈಟಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ ಎಗ್ಗು. ಅಲ್ಲಿ ತನಕ ಫ್ರೈ ಮಾಡಿಬಿಟ್ಟು ಇವಾಗ ಅದಕ್ಕೆ ಏನಿದು ಮರ್ತೋಗಿತ್ತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇದಕ್ಕೆ ಸ್ವಲ್ಪ ಲೈಟ್ ಇಷ್ಟ ಅನಿಸುತ್ತೆ, ಅಂದಾಜಲ್ಲಿ ಹಾಕ್ತಿದ್ದೀನಿ. ಆ್ಯಂಡ್ ಸಾಲ್ಟ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಐ ಥಿಂಕ್ ದಿಸ್ ಮಚ್ ಇಸ್ ಏನಿದ್ರು ಎಗ್ ಫ್ರೈಡ್ ರೈಸ್ ಮಸಾಲ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ ಫ್ಲೇವರ್ಗಿರಲಿ ಅಂತ.
ಯಾವುದೂ ಜಾಸ್ತಿ ಹಾಕೋಕೆ ಹೋಗಲ್ಲ, ಯಾಕಂದರೆ ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ತಿರೋದಲ್ಲ. ಸರಿ ಹೋಗಿಲ್ಲ ಅಂದರೆ ಇವಾಗ ಆಲ್ರೆಡಿ ಟೈಮ್ ಬಂದು 9 ಗಂಟೆ ಆಗಿದೆ, ಮತ್ತು ಬೇರೆ ಅಡುಗೆ ಮಾಡೋಕ್ಕೂ ಕಷ್ಟ ಆಗುತ್ತೆ. ಒಂದೇ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಫುಲ್ ಹೊಂದ್ಕೋಬೇಕದು. ಅಂದರೆ ನಾವೇನೇನು ಇಂಗ್ರೀಡಿಯೆಂಟ್ ಹಾಕಿದ್ದೀವಿ ಅದು ಚೆನ್ನಾಗಿ ಅದಕ್ಕೆ ಸೇರ್ಕೊಳ್ಬೇಕು. ನಂತರ ಏನು ಹಾಕ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಬೇಕು. ಇದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಒಂಚೂರು ಇಟ್ಕೊಂಡಿರ್ಬೇಕು. ರೈಸ್ ಮೇಲೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ರೈಸ್ ಆ್ಯಡ್ ಮಾಡಿ ನೋಡಿ. ಇದು ಈ ಹದಕ್ಕೆ ಬಂದಮೇಲೆ ಇದು ಸ್ವಲ್ಪ ಸೂಟ್ ಆಗ್ತದೆ ಅಂತ. ನಂತರ ಇದಕ್ಕೆ ರೈಸ್ ಮಿಕ್ಸ್ ಮಾಡಿ ಫ್ರೈ ಮಾಡಿದಾಗ ಇನ್ನೊಂದು ಸ್ವಲ್ಪ ಬೆಂದ್ಕೊಡುತ್ತೆ. ಸೊ ಇವಾಗ ಇಷ್ಟಿರಲಿ. ರೈಸ್ನ ಇವಾಗ ಕುಕ್ಕಡ್ ರೈಸ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಇವಾಗ ಇದು ನೋಡಿ ಆಲ್ಮೋಸ್ಟ್ ಬೆಂದಿದೆ. ಇವಾಗ ಇದ್ರಿಗೆ ರೈಸ್ನ ಆ್ಯಡ್ ಮಾಡಬೇಕು. ಆಲ್ರೆಡಿ ಕುಕ್ ಮಾಡ್ಕೊಂಡಿರೋ ರೈಸ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ಆಲ್ರೆಡಿ ಕುಕ್ ಮಾಡಿರುವಂತಹ ರೈಸ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ರೈಸ್ಗೆ ಮತ್ತು ಅಲ್ಲಿ ಆಲ್ರೆಡಿ ಆಗಿರುವಂಥ ಕರಿಗೆ ಎರಡಕ್ಕೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ. ಇವಾಗ ಈ ರೈಸ್ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ರೆ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ. ಆಲ್ರೆಡಿ ಅನ್ನಕ್ಕೆ ಉಪ್ಪು ಹಾಕೊಂಡಿರೋದ್ರಿಂದ ಅನ್ನಕ್ಕೆ ಮತ್ತೆ ಉಪ್ಪು ಹಾಕೋ ಅಗತ್ಯ ಇರಲ್ಲ. ಪೆಪ್ಪರ್ ಪೌಡ್ರನ್ನು ಹಾಕಿಬಿಟ್ಟು ಮೇಲೆ ಫ್ಲೇವರ್ಗೋಸ್ಕರ ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಂಗ್ರೀಡಿಯೆಂಟ್ ಹಾಕಕ್ಕೆ ಎಲ್ಲ ಹಾಕೈತೆ ಚೆನ್ನಾಗಿ ಮಿಕ್ಸ್ ಕೊಡಬೇಕಷ್ಟೆ ಬಿಸಿಯಲ್ಲಿ. ಇದೊಂದು ಅದಕ್ಕೆ ಬರೋ ಥರ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ತಿರುಗಿದ್ದೀನಿ. ಇವಾಗ ಅದನ್ನ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಒಂದು 5 ನಿಮಿಷ ಸಾಕು. ಇಲ್ಲಾಂದ್ರೆ ಆಲ್ರೆಡಿ ಎಲ್ಲ ಬೆಂದಿರೋದ್ರಿಂದ ಜಾಸ್ತಿ ಇದಾಗ್ಬಿಡುತ್ತೆ ರೋಸ್ಟು. ಇದು ಮುಚ್ಚಿದ್ರೆ 5 ನಿಮಿಷ ಆಯಿತು. ಇವಾಗ ಸ್ವಲ್ಪ ಬೆಂದ್ಕೊಂಡಿರುತ್ತೆ. ನೋಡುವ ಹೆಂಗಾಗಿದೆ. ಸೊ ಈ ಥರ ಆಗಿದೆ. ಇನ್ನೊಂದು ರೌಂಡ್ ಮಿಕ್ಸ್ ಕೊಟ್ಬಿಟ್ಟು ಬೆಂದಿರಲ್ಲ ಆಫ್ ಮಾಡಿಬಿಡೋಣ. ಘಮ ಘಮ ಅಂತ ಇದೆ. ನಿಮಗೂ ಬರ್ತಿದೆಯಾ ಸ್ಮೆಲ್ಲು? ಅಷ್ಟೇ ಮುಗಿದಿದೆ ಅನಿಸುತ್ತೆ. ಸೊ ಇದನ್ನ ಇವಾಗ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಮತ್ತೆ ಇನ್ನೊಂದ್ಸತಿ ಮುಚ್ಚಿಬಿಟ್ಟು ಆಮೇಲೆ ತಿನ್ನೋದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅಂತೂ ಇಂತೂ ನಾನು ಏನಿದು ಎಗ್ ರೈಸ್ನ ಪ್ರಿಪೇರ್ ಮಾಡಿದ್ದೀನಿ. ನೋಡಿ ಈ ಥರ ಇದೆ. ತಿಂದ್ಬಿಟ್ಟು ರಿವ್ಯೂ ಹೇಳ್ತೀನಿ ಹೆಂಗೆ ಬಂದಿದೆ ಅಂತ. ನಾನು ಫಸ್ಟ್ ಟೈಮ್ ಪ್ರಿಪೇರ್ ಮಾಡಿರೋದು. ಮುಂಚೆ ನಾವು ಬರೀ ಹೊರಗಡೆ ತಿಂದಿರೋದು ಅಥವಾ ನಮ್ಮಮ್ಮ ಮಾಡಿರೋ ತಿಂದಿರೋದು ಅಷ್ಟೇ. ಫಸ್ಟ್ ಟೈಮ್ ಮಾಡಿರೋದು. ಹೆಂಗಿದೆ ಅಂತ ನೋಡುವ. ನಂದು ಯಾವಾಗಲೂ ಆನೆಸ್ಟ್ ರಿವ್ಯೂ ಇರುತ್ತೆ, ಸಂಕೋಚ ಏನೂ ಇಲ್ಲ. ಇದು ಹೆಂಗಿದೆ ಅಂದರೆ ಚೆನ್ನಾಗಿದೆ. ಬಟ್ ಔಟ್ಸೈಡ್ ಹೋಲಿಸಿದ್ರೆ 100ಗೆ ಒಂದು 70% ಥರ ಇದೆ. ಉಪ್ಪು ಖಾರ ಎಲ್ಲನೂ ಕರೆಕ್ಟಾಗಿ ಹಾಕಿದ್ದೀನಿ. ಟೇಸ್ಟ್ ಮಾತ್ರ ಅವ್ರಿಗಿಂತ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ಅವ್ರು ನನ್ನ ನೋಡಿ ನಗ್ತಿದ್ದೆ ನನ್ನ ರಿವ್ಯೂ ನೋಡಿಬಿಟ್ಟು. ಇಟ್ಸ್ ಓಕೆ. ಬಟ್ ಚೆನ್ನಾಗೇ ಮಾಡಿದ್ದೀನಿ, ತಿನ್ಬೋದು, ಏನು ಮೋಸ ಇಲ್ಲ. 100ಗೆ ಒಂದು 70% ಕೊಡೋ ಥರ ಇದೆ. ನೋಡಿ ಚೆನ್ನಾಗಿಲ್ವಾ? ಇದನ್ನು ಏನು ಅವ್ರು ತೋರಿಸ್ತೀನಿ ರೀ, ಅವ್ರಿಗೆ ಏನು ಅನಿಸ್ತು ಅಂದ್ಬಿಟ್ಟು ನಂಗೆ ಒಂಚೂರು ರಿವ್ಯೂ ಹೇಳಿದ್ರೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಹೆಂಗಿದೆ ಅಂತ. ನಿಜ ಹೇಳ್ಬೇಕು, ನಾನು ಮಾಡಿದ್ದೀನಿ ಅಂತೆಲ್ಲ ಹೇಳ್ಬಿಡಿ. ನೀಟಾಗಿ ಹೇಳಿ, ಹೆಂಗೆ ಎಷ್ಟು ಪರ್ಸೆಂಟ್ 100ಗೆ? 100ಗೆ 80% ಕೊಡ್ತಾರಂತೆ. ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ. ಕಲರೇ ಎಷ್ಟು ಚೆನ್ನಾಗಿದೆ. ಟೇಸ್ಟ್ಗಿಂತ ಕಲರೇ ಚೆನ್ನಾಗಿದೆ. ನಂಗೆ ಕಲರ್ ಇಷ್ಟ ಆಯಿತು. ಕೊಡ್ಬೋದಾ? 80% ಕೊಡ್ಬೋದಾ? ಏನೇನು ಕಮ್ಮಿ ಆಗಿದೆ, ಏನೇನು ಜಾಸ್ತಿ ಆಗಿದೆ? ಇವರು ವಿಡಿಯೋದಲ್ಲಿ ಜಾಸ್ತಿ ಮಾತಾಡೋದು ಬೇಡ ಅಂತ ಹಂಗೆ ಹೇಳ್ತಾರೆ ಅಷ್ಟೇ. ಬಟ್ ಚೆನ್ನಾಗಿದೆ, ಏನು ಮೋಸ ಎಲ್ಲ ತಿನ್ಬೋದು. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇನು ಎಗ್ ರೈಸ್ ನಮಗೆಲ್ಲ ಗೊತ್ತಲ್ವ, ಏನು ಹೇಳ್ಕೊಡ್ತಿದ್ದೆ ನಾನು ಹೇಳ್ಕೊಡೋಕ್ಕೋಸ್ಕರ ವಿಡಿಯೋ ಮಾಡಿದೆ. ನನ್ನ ಫಸ್ಟ್ ಅಟೆಂಪ್ಟು
ಯಾವ ಥರ ಟೇಸ್ಟ್ ಬರುತ್ತೆ ಅಂತ ತೋರ್ಸೋಕ್ಕೋಸ್ಕರ ವಿಡಿಯೋ ಮಾಡಿದ್ದು. ಆ್ಯಂಡ್ ನಾನು ಏನೇನು ನೀವು ಹಾಕೋ ಇಂಗ್ರೀಡಿಯೆಂಟ್ಸಲ್ಲಿ ಏನೇನು ಮಿಸ್ ಮಾಡಿದ್ರೆ ಅದನ್ನ ಕಮೆಂಟ್ ಮಾಡಿ, ಅಥವಾ ಎಲ್ಲ ಕರೆಕ್ಟಾಗಿದ್ದರೆ ಕರೆಕ್ಟ್ ಇತ್ತು ಅಂತಲೂ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಥರ ಇನ್ನೂ ಅಡುಗೆ ಬರೋಲ್ಲ, ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀರಾ, ನಾನು ಮಾಡಿದ ರೀತಿ ಅರ್ಥ ಆಗಿದ್ರೆ ನನ್ನ ನೋಡಿ ನೀವು ಟ್ರೈ ಮಾಡಿ. ಯಾರ್ಯಾರಿಗೆ ಹೇಗೆ ತಿನ್ಬೇಕು ಅನಿಸ್ತು ಅವರು ಕೂಡ ನಾಳೆ ಮಾಡಿ ತಿನ್ನಿ. ಆ್ಯಂಡ್ ಇನ್ನೊಂದೇನೆಂದರೆ, ನನ್ನ ಮದುವೆ ಆದಮೇಲೆ ಗೊತ್ತಾಗಿದ್ದೇನೆಂದರೆ, ಅಡುಗೆ ಮಾಡೋದಕ್ಕಿಂತ ಏನು ಅಡುಗೆ ಮಾಡಬೇಕಂತ ಥಿಂಕ್ ಮಾಡೋದೇ ತುಂಬ ಕಷ್ಟ. ಅದು ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ. ನೀವು ಯಾರಾದರೂ ಈ ಥರ ಕನ್ಫ್ಯೂಷನಲ್ಲಿದ್ದರೆ ನಾಳೆಗೊಂದು ಏನೋ ಟಿಫನ್ಗೆ ನಾನು ಐಡಿಯಾ ಕೊಡ್ತಿದ್ದೀನಿ ನೋಡಿ, ಎಗ್ ರೈಸ್ನ ಮಾಡಿ ಟಿಫನ್ಗೋಸ್ಕರ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಏನು ಮಾಡಬೇಕಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ.